मैं हूँ शिवानी। ಸ್ಟೇಟ್ ಗೌರ್ಮೆಂಟ್ ಇಂಪ್ಲಿಮೆಂಟೇಷನ್ ಸರಿಯಾಗಿ ಮಾಡ್ತಾ ಇಲ್ಲ ನೋಡ್ರಿ, ಈಗ ಅದರದ್ದೇ ನಾ ಹೇಳ್ತೀನಿ. ಈಗ ನನಗೂ ಕೂಡ ಗೊತ್ತದ, ಸುಮಾರು ಓದಿದ್ದೀನಿ. ನೋಡ್ರಿ, ಅಂಥ ಅತ್ಯಂತ ಭಾಳ ಖಂಡನೀಯವಾಗಿರ್ತಕ್ಕಂಥ ಕೆಲಸ ನಮ್ಮ ಈ ಸರ್ಕಾರದಲ್ಲಿ. ನೋಡ್ರಿ, ಈಗ ಎಷ್ಟು ಜಲಧಾರೆ ಯೋಜನೆಯಲ್ಲಿ ಅಂದ್ರೆ ಇದು JJM ಅಂತ ಹೇಳ್ತಾರಲ್ಲ, ಆ ಯೋಜನೆಯಲ್ಲಿ ಎಷ್ಟು ಕೆಲಸ ಮಾಡ್ಯಾರೋ ಅದರಲ್ಲಿ ಹೆಚ್ಚು ಕಡಿಮೆ ಭಾಳ ಕೆಲಸಗಳಲ್ಲಿ ಅವ್ಯವಹಾರನೂ ಆಗ್ಯದ ಅಥವಾ ಸರಿಯಾಗಿಯೂ ಕೆಲಸ ಆಗಿಲ್ಲ. ಅದಕ್ಕೆ ಕಾರಣೀಭೂತರು ಯಾರಪ್ಪ ಅಂತಂದ್ರೆ ಈ ಸರ್ಕಾರದವ್ರು. ಈಗ ನೋಡ್ರಿ ಏನು ಮಾಡ್ತಾರೆ, ಕಾಂಟ್ರಾಕ್ಟ್ ತೊಗೋತಾರೆ. ಈಗ ಅಥರ್ಗ ಹಳ್ಳಿನೋ ಬಿಜಾಪುರದ ಕಾಂಟ್ರಾಕ್ಟ್ ತೊಗೋತಾರೆ. ಕಾಂಟ್ರಾಕ್ಟ್ ತೊಗೊಂಡವನು ತಾನು ಮಾಡೋಂಗಿಲ್ಲ. ಅವನು ಏನು ಮಾಡ್ತಾನೆ, ಇನ್ನೊಬ್ಬ ಚಪರಾಸಿನ ಹುಡುಕ್ತಾನವ. ತಾನು ಎಷ್ಟು ಹಣ ತಿನ್ನಬೇಕು ತಿಂದು ಅವನ ಕಡೆಯಿಂದ ಇಸ್ಕೊಂಡು ಮತ್ತೊಬ್ಬನಿಗೆ ಸಬ್ ಕಾಂಟ್ರಾಕ್ಟ್ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ. ಅಲ್ಲಿ ನೋಡಿರಿ ಎಷ್ಟು ಅವ್ಯವಹಾರ ಇದೆ. ಸಬ್ ಕಾಂಟ್ರಾಕ್ಟ್ರ್ ಯಾಕೆ ಕೊಡಬೇಕು? ಅದಕ್ಕೆ ನನ್ನ ಅಭಿಪ್ರಾಯ ಪ್ರಕಾರ ಜಿಲ್ಲೆಯಲ್ಲಿ ಸಬ್ ಕಾಂಟ್ರಾಕ್ಟ್ರ್ ಎಷ್ಟು ಮಾಡ್ಯಾರಲ್ಲ, ಯಾರ್ಯಾರು ಕೊಟ್ಟಾರ ಅವ್ರನ್ನೆಲ್ಲ ಬ್ಲ್ಯಾಕ್ ಲಿಸ್ಟಿಗೆ ಹಾಕಿದ್ರು ಏನು ಅಡ್ಡಿ ಇಲ್ಲ ಅಂಥೇಳಿ ನನ್ನ ವೈಯಕ್ತಿಕ ಅಭಿಪ್ರಾಯಪ್ಪ. ಅದು ಯಾಕೆ ಕೊಡಬೇಕು? ನಿನಗೆ ನೇರವಾಗಿ ನಿನಗೆ ಕಾಂಟ್ರಾಕ್ಟು ಟೆಂಡರ್ ಆಗಿರ್ತದೆ, ನೀನು ಕೆಲಸ ಮಾಡಬೇಕಪ್ಪ. ಅದನ್ನು ಅವನು ಹೋಗಿಬಿಟ್ಟು ಇನ್ನೊಬ್ಬನಿಗೆ ನೀ ಆ ಕೆಲಸ ಕೊಟ್ರೆ ಅವನ ಯಾಕೆ ಸರಿಯಾಗಿ ಮಾಡ್ತಾನೆ? ನೀನು ಹಾಳಾಗ್ತೀಯ. ಅದಕ್ಕಾಗಿ ಅವ್ರನ್ನ ಎಲ್ಲರನ್ನೂ ಕೂಡ ಬ್ಲ್ಯಾಕ್ ಲಿಸ್ಟಲ್ಲಿ ಹಾಕಬೇಕು ಅಂಥೇಳಿ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ನಿಜವಾಗಿ ಅದರಲ್ಲಿ ನನಗೆ ಭಾಳ ಖೇದದ. ನೋಡಿರಿ, ಎಷ್ಟು ಹೈರಾಣ, ಎಷ್ಟು ತೊಂದರೆ, ಎಷ್ಟು ಜನರಿಗೆ ಕುಡಿಲಕ್ಕೆ ನೀರು ಬೇಕು ಅಂಥೇಳಿ ಕೊಟ್ಟರೆ ಪಾಪಗೇಡಿ ಇಂಥ ಕೆಲಸ ಮಾಡ್ತಾರೆ. ಎಷ್ಟೋ ಹಳ್ಳಿಯೊಳಗೆ ಅದು CC ರೋಡ್ ಹಡ್ಡದ್ದು ಕೂಡ ಮುಚ್ಚಿಕೊಡ್ಬೇಕು ಅಂತದ, ಅದನ್ನು ಸಹಿತ ಮಾಡಿಲ್ಲ. ನಾನು ಒಂದೆರಡು ಪೇಪರ್ನಲ್ಲಿ ನೋಡಿದೆ, ಎರಡು ಮೂರು ಪೇಪರ್ನಲ್ಲಿ ಎಲ್ಲ ಕಡೆಯೂ ಅದೇ ವ್ಯವಸ್ಥೆ. ನಾನು ಚೀಫ್ ಸೆಕ್ರೆಟ್ರಿಗೆ ಹೇಳಿರಿ, ಆಮೇಲೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಹೇಳೀನಿ, ಎಲ್ಲರಿಗೆ MLA ಗಳಿಗೆ ನಾ ಏನು ಹೇಳಕ್ಕೆ ಹೋಗೋದಿಲ್ಲ. ಅವ್ರು ಹೆಂಗೆ ಮಾಡ್ತಾರೋ ಏನೇನು ಮಾಡ್ತಾರೋ ನಿಮಗೆ ಗೊತ್ತದ. ನೋಡಿರಿ, ಅವ್ರ ತಾಲೂಕಿನಲ್ಲಿ ಆಗ್ತಕ್ಕಂಥ ಕೆಲಸಕ್ಕೆ ಒಂದು ಸ್ವಲ್ಪ ಎಲ್ಲರೂ ಇಂಟ್ರೆಸ್ಟ್ ತೊಗೊಂಡು ಮಾಡಬೇಕಿಲ್ಲೋ ಪಬ್ಲಿಕ್ ಕೆಲಸ. ಅದು ತಮ್ಮ ಜನರ ಕೆಲಸ, ಓಟ್ ಹಾಕಿದವ್ರ ಕೆಲಸ. ಒಬ್ಬರು ಅದ್ರ ಬಗ್ಗೆ ನಿಷ್ಕಾಳಜಿ, ಎಲ್ಲರೂ ಕಾಳಜಿ ಯಾರೂ ವಹಿಸೋದಿಲ್ಲಪ್ಪ, ಎಲ್ಲರೂ ನಿಷ್ಕಾಳಜಿಯಿಂದ ಅವ್ರು ಕೆಲಸ ಮಾಡ್ತಾರೆ ಅಂಥೇಳಿ ನನಗೆ ಅನ್ನಿಸ್ತದೆ. ಯಾಕಂತಂದ್ರೆ ಭಾಳ ಅದರಲ್ಲಿ ತೊಂದರೆ ಆಗದ. ನನಗೂ ತುಂಬ ನೋವಾಗಿದೆ ಆ ವಿಷಯದಲ್ಲಿ. ನಾವು ಒಬ್ಬನೇ ಎಷ್ಟು ಮಾಡ್ಲಿಕ್ಕೆ ಆಗ್ತದ? ಏನಾರು ಕಾರ್ಬಾರ್ ಮಾಡ್ಲಿಕ್ಕೆ ಹೋದ್ರೆ ನಮ್ಮ ಕ್ಷೇತ್ರದ ಬಂದು ಇವ್ರು ಕಾರ್ಬಾರ್ ಮಾಡ್ತಾರೆ ಅಂತಾರೆ ಇವರು MLAಗಳು. ಅದನ್ನೂ ಒಂದು ಅಡಚಣೆ ಅದ. ಹೀಗಾಗಿ ನನ್ನ ಬೇಸತ್ತು ನಾನು ಸುಮ್ಮನೆ ಆಗಿದ್ದೀನಿ. ಆದರೆ ಇದ್ರ ಬಗ್ಗೆ ನಾನು ಏನು ಮಾಡಬೇಕು ಅದನ್ನು ಮಾಡ್ತೀನಿ ಅಂತಕ್ಕಂಥ ಮಾತು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ.